ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದವನು. ಈ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ನಮ್ಮ ರಾಸಿಕಾ ಮತ್ತು ಸೂರಜ್ ಅವರ ಬಂಡವಾಳ ಬಯಲು ಮಾಡಿದ ಕಿಚ್ಚ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರ ಬಂಡವಾಳ ಏನನ್ನೋದು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದಾರೆ ನಮ್ ಕಿಚ್ಚ. ನೀವು ಆ ಪ್ರೋಮೋ ನೋಡ್ಬೇಕು. ಆ ಪ್ರೋಮೋನ ವಿಡಿಯೋ ನೋಡ್ಬೇಕಂದ್ರೆ ಕೆಳಗಡೆ DDTV ಕಾಣಂತ ವ್ಯಾಟ್ಸಪ್ ಚಾನಲ್ ಲಿಂಕ್ ಇರುತ್ತೆ, ಅದ್ರಲ್ಲಿ ಹೋಗಿ ಜಾಯಿನ್ ಆಗಿ ಅದರಲ್ಲಿ ಅಫಿಷಿಯಲ್ ಆಗಿ ಪ್ರೋಮೋಸ್ ವಿಡಿಯೋಸ್ ನಾನು ಮಾಡೋ ವಿಡಿಯೋಸ್ ಆಗಿರ್ಬೋದು, ಪ್ರೋಮೋಸ್ ಆಗಿರ್ಬೋದು, ಅಪ್ಡೇಟ್ ಆಗಿರ್ಬೋದು, ನೀವು ಡೈರೆಕ್ಟ್ ಆಗಿ ಅಫಿಷಿಯಲ್ ಆಗಿ ಹೋಗಿ ನೋಡ್ಬೋದು. ಕೆಳಗಡೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ DDTV ಕಾಣಂತ ವ್ಯಾಟ್ಸಪ್ ಚಾನಲ್ ಲಿಂಕ್ ಇದೆ, ಅದ್ರಲ್ಲಿ ಹೋಗಿ ಜಾಯಿನ್ ಆಗಿ. ಇನ್ನು ಪ್ರೋಮೋ ವಿಷಯಕ್ಕೆ ಬರೋಣ. ಆ ಪ್ರೋಮೋದಲ್ಲಿ ಏನಿದೆ ಅಂದ್ರೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಮೊನ್ನೆ ಕಾವ್ಯ, ರಕ್ಷಿತಾ, ನಮ್ಮ ಅಶ್ವಿನಿ ಗೌಡ ಅವರು ಜಗಳ ಮಾಡ್ಬೇಕಾದ್ರೆ ಆರ್ಗ್ಯುಮೆಂಟ್ ತುಂಬಾ ನಡೀತಾ ಇತ್ತು. ಬಿಡಿ ಬಿಗ್ ಬಾಸ್ ಮನೆನೆ ಒತ್ಕೊಂಡು ಉರಿತಾ ಇತ್ತು. ಆ ಟೈಮಲ್ಲಿ ಕುಚಿಗಳು ಐ ಲವ್ ಯು, ಯು ಲವ್ ಮೀ, ಐ ಆಮ್ ನಾಟ್ ಇಂಟ್ರೆಸ್ಟ್, ಯು ಲವ್ ಮೀ ಅಂತ ಒಂದು ಕಾನ್ವರ್ಸೇಷನ್ ಆಯ್ತಿರುತ್ತೆ. ನೋಡೇ ಇರ್ತೀರ. ಯಾರು ಅಲ್ಲ, ನಮ್ಮ ರಾಸಿಕಾ ಮತ್ತೆ ನಮ್ಮ ಸೂರಜ್ ಅವರಿಬ್ರು ಬಿಗ್ ಬಾಸ್ ಮನೆಯಲ್ಲಿ ಒಂದು ಕಾನ್ವರ್ಸೇಷನ್ ಆಗುತ್ತೆ. ಅದ್ರ ಬಗ್ಗೆನೇ ಪ್ರೋಮೋ ಬಂದಿದೆ. ಕ್ಲಿಯರ್ ಕಟ್ ಆಗಿ ಕೇಳ್ತಾರೆ ನಮ್ಮ ಕಿಚ್ಚ ಸಾರು, ಏನ್ ಸೂರಜ್ ಅವರೇ ಏನ್ ಹೇಳ್ತಾ ಇದ್ರ ಬಗ್ಗೆ ಅಂತ. ಇಲ್ಲ ಸರ್, ನಾನು ಆ ರೀತಿ ಏನ್ ಹೇಳಿಲ್ಲ ಸರ್, ಐ ಲವ್ ಯು ಅನ್ನೋ ಟಾಪಿಕ್ ಬಂದಿಲ್ಲ ಸರ್ ಹೇಳ್ತಾರೆ. ಕ್ಲಿಪ್ ಹಾಕ್ಬೇಕಾ, ವಿಟಿ ಹಾಕ್ಬೇಕಾ ಅಂತ ಕೇಳ್ತಾರೆ. ಬೇಡ ಸರ್ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ರಾಸಿಕಾಗೂ ಕೇಳ್ತಾರೆ, ನೀವೇನಾದ್ರೂ ಡೌಟ್ ಇದೆಯಾ, ಏನಾದ್ರೂ ಮಾತಾಡ್ಬೇಕು ಅನ್ಸುತ್ತಾ ನಿಮ್ಗೆ ಅಂತೆಲ್ಲ ಕೇಳ್ತಾರೆ. ರಾಸಿಕಾ ಕೂಡ ನೋ ಸರ್ ಅಂತಾರೆ. ಇದು ಕರೆಕ್ಟ್ ಪಾಯಿಂಟ್. ನೀವೇನಾದ್ರೂ ಈ ಟೈಮ್ ಅಲ್ಲಿ ಮಾತಾಡಿದ್ರು ಅಂದ್ರೆ ನಿಮ್ಮ ಬಂಡವಾಳ ಬಯಲಾಗುತ್ತೆ, ಸುಮ್ನೆ ಇರೋದೇ ಒಳ್ಳೇದು ಅಂತೆಲ್ಲ ಕಿಚ್ಚ ಸರ್ ಅವ್ರಿಗೆ ಹೇಳ್ತಾರೆ. ಆ ರೀತಿಯಾಗಿತ್ತು. ಆಕ್ಚುಲಿ ಈ ಪಾಯಿಂಟ್ ಆಫ್ ಏನಿದೆ ಅಂದ್ರೆ ಸೀರಿಯಸ್ ಆಗಿ ತಗೋಬೇಕು. ಯಾಕಂದ್ರೆ ನಿನ್ನೆ ಒಂದು ಕ್ಲಿಪ್ ಹಾಕಿ ಬಿಗ್ ಬಾಸ್ ಮೇಲೆ ಇಷ್ಟೆಲ್ಲ ಆಗ್ತಾ ಇದೆ, ಇಷ್ಟೆಲ್ಲ ಮಾಡ್ತಾ ಇದಾರೆ, ನೀವೇನ್ ಮಾಡ್ತಾ ಇದೀರಾ ಅಂತ ಪ್ರಶ್ನೆ ಮಾಡಬೇಕಾಗಿತ್ತು. ಅದನ್ನ ತಗೊಂಡ್ಬಂದು ಇವತ್ತು ಕಾಮಿಡಿ ರೂಪದಲ್ಲಿ ತೋರಿಸ್ತಾ ಇದಾರೆ. ಏನೇ ಆಗ್ಲಿ, ಕಾಲೆಳೆದಂತೂ ನಿಜ, ಅವರ ಬಂಡವಾಳ ಬಯಲು ಮಾಡಿದಂತೂ ನಿಜ. ಯಾಕಂದ್ರೆ ಸೀರಿಯಸ್ ಟಾಪಿಕ್ ಅಲ್ಲಿ ಕಾಮಿಡಿ ಮಾಡಿದ್ರು, ಕಾಮಿಡಿ ಟಾಪಿಕ್ ನ ಸೀರಿಯಸ್ ಮಾಡಿದ್ರು. ಆಕ್ಚುಲಿ ನಿನ್ನೆ ಆ ರಕ್ಷಿತಾ ವಿಷಯದಲ್ಲಿ ಹೇಳ್ದಲ್ಲ, ನಾನು ಆಲ್ರೆಡಿ ಹೇಳಿದ್ದೆ. ಇವತ್ತು ಎಪಿಸೋಡ್ ಏನಾಗುತ್ತೆ, ನಿನ್ನೆ ಎಪಿಸೋಡ್ ರಿವ್ಯೂ ಮಾಡಿದೀನಿ, ಹೋಗಿ ಬೇಕಾದ್ರೆ ನೋಡ್ಬೋದು. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಆ ರಕ್ಷಿತಾ ವಿಷಯನ ಸ್ವಲ್ಪ ಅವ್ರ ಫೋರ್ಸ್ಫುಲ್ ಆಗಿ ತಪ್ಪು ಒಪ್ಕೋ ಅನ್ನೋ ರೀತಿಯಾಗಿ ಮಾಡ್ತಾ ಇದ್ರು ಅನಿಸ್ತಾ ಇತ್ತು ನಿನ್ನೆ ಎಪಿಸೋಡ್ ನೋಡಿದಾಗ. ಅಲ್ಲಿ ಗಿಲ್ಲಿ ಕೂಡ ಪಾಪ ರಕ್ಷಿತ್ ಅವ್ರನ್ನ ಇದು ಮಾಡಿದಾಗಿರ್ಬೋದು, ಸ್ಟ್ಯಾಂಡ್ ತಗೊಂಡಾಗಿರ್ಬೋದು, ಅದು ಕೂಡ ಒಂದು ಸಾಂಗ್ ರೂಪದಲ್ಲಿ ಹೇಳಿ ಗಿಲ್ಲಿಗೆ ಕ್ಲಾಸ್ ತಗೊಂಡ ಅಂತ ಅನ್ಸುತ್ತೆ ಕರೆಕ್ಟ್ ಆಗಿ. ಆ ರೀತಿಯಾಗಿತ್ತು. ಅದು ಸಪ್ರೇಟ್ ವಿಡಿಯೋ ಮಾಡಿದ್ರೆ ಹೋಗಿ ನೀವು ನೋಡ್ಬೋದು. ಈ ಪ್ರೋಮೋದಲ್ಲಿ ಇಷ್ಟೇನೆ. ಬಟ್ ಅಲ್ಲಿ ಏನಾಗುತ್ತಂದ್ರೆ ನಮ್ಮ ಅಶ್ವಿನ್ ಆಗಿರ್ಬೋದು, ರಿಷಾ ಆಗಿರ್ಬೋದು, ಇಷ್ಟೆಲ್ಲ ನಡೆದಿದ್ಯಾ ನಮ್ಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಎಕ್ಸ್ಪ್ರೆಷನ್ ಕೊಡ್ತಾ ಇದಾರೆ. ನಮ್ಮ ಅಶ್ವಿನಿ ಗೌಡರು ಕೂಡ ಹೇಳ್ತಾರೆ ಏನಂತ, ಅಶ್ವಿನಿ ಗೌಡರು ಪಾಪ ಅಷ್ಟೆಲ್ಲ ಕಿರ್ಚಾಡ್ಕೊಂಡ್ಬಂದು ಅಷ್ಟೆಲ್ಲ ಜಗಳ ಮಾಡ್ಕೊಂಡ್ಬಂದು ನೀವು ನೋಡಿದ್ರೆ ಇದಾಗ್ತಾ ಇತ್ತು. ಆ ಟೈಮಲ್ಲಿ ಅವ್ರು ಬಂದು ನಿಮ್ಗೆ ಸ್ವಾರಿ ಕೂಡ ಕೇಳ್ತಾರೆ. ಅದ್ರ ಬಗ್ಗೆ ಕೇಳಿದಾಗ ಎಕ್ಸ್ಪ್ರೆಷನ್ ಅಂತ ನೋಡ್ಬೇಕಾಯ್ತು ನಮ್ಮ ಸೂರಜ್ ಅವ್ರದ್ದು ಮತ್ತೆ ನಮ್ಮ ರಿಷಾ ಶೆಟ್ಟಿ ಅವ್ರದ್ದು. ಆ ರೀತಿ ಇತ್ತು. ಅದ್ರಲ್ಲಿ ಎಲ್ಲರನ್ನ ಪ್ರಶ್ನೆ ಮಾಡ್ತಾರೆ. ಈ ಮನೆಯಲ್ಲಿ ಫುಲ್ ಎಷ್ಟೇ ಗಲಾಟೆ ಆದ್ರೂ ಪರವಾಗಿಲ್ಲ, ಎಷ್ಟೇ ಏನಾದ್ರೂ ಪರವಾಗಿಲ್ಲ, ಇಬ್ಬರು ಮಾತ್ರ ಹೊರಗಡೆ ಕುತ್ಕೊಂಡು ಆರಾಮ, ನಮ್ಗೆ ಏನೆಲ್ಲ ಬೇಕಾಗಿಲ್ಲ, ನಮ್ಗೆ ಯಾರೋ ಗೊತ್ತಿಲ್ಲ ಇವ್ರು ಅನ್ನೋ ರೀತಿಯಲ್ಲಿ ಇರ್ತಾರೆ. ಅವ್ರು ಯಾರು ಅಂತ ಕೇಳೋದಾದ್ರೆ ಅಂತ ಕೇಳಿದಾಗ ಸುಧೀರ್ ಅವ್ರು ಮಾತ್ರ ಇಂಥದ್ರಲ್ಲಿ ಫಸ್ಟ್ ಇರ್ತಾರೆ. ಒಂದ್ ಹೇಳ, ನಾನು ಈ ಸುಧೀರ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ಒಂದು ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಮರ, ಎಷ್ಟು ನೋಡಕ್ಕೆ ಎಷ್ಟು ವಿಕಾರವಾಗಿದೆ ಅಂದ್ರೆ, ವಿಕಾರ ಅಂದ್ರೆ ತಪ್ಪಾಗಿದೆ ಅಂತ ಅಲ್ಲ, ಅಂದ್ರೆ ಎಷ್ಟು ಇದಿದ್ದಾನೆ, ಎಷ್ಟು ಜಮ್ ಇದ್ದಾನೆ, ಒಳ್ಳೆ ಕಂಟೆಸ್ಟೆಂಟ್ ಆಗ್ತಾನೆ. ಎಲ್ಲರನ್ನು ಬಗ್ಗು ಬಡ್ದು ಫಿಸಿಕಲ್ ಟಾಸ್ ಆಗಿರ್ಬೋದು, ಮಾತಾಗಿರ್ಬೋದು, ಎಲ್ಲರನ್ನ ಕಂಟ್ರೋಲ್ ಹಿಡ್ಕೊಂತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಯಾವಾಗ ಅದು ರಾಜ ಟಾಸ್ಕ್ ಕೊಟ್ಟಿದ್ರಲ್ಲ, ಆ ಟಾಸ್ಕ್ ಅಲ್ಲೇ ಗೊತ್ತಾಯ್ತು ಇವರೊಬ್ಬ ದೊಡ್ಡ ಆಟ ಆಟಗಾರಲ್ಲ ಅಂತ. ಅಷ್ಟೇ, ಬೇರೆ ಮಾತೆಲ್ಲ ಬೇಡ, ದೊಡ್ಡ ಆಟಗಾರ ಅಲ್ಲ ಅಂತ ಅವಲೇ ಗೊತ್ತಾಯ್ತು. ಪ್ರತಿದಲ್ಲೂ ಮೇಡಮ್ 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 ಮೇಡಮ್, ಆ ಕಡೆ ಜಾನಿ ಮೇಡಮ್ ಅಂತಾರೆ, ಅಶ್ವಿನಿ ಮೇಡಮ್ ಅಂತಾರೆ, ಪ್ರತಿ ವಿಷಯಲ್ಲೂ ಮೇಡಮ್ ಅನ್ನೇ ಫಾಲೋ ಮಾಡ್ತಾ ಇದಾರೆ. ಆಯಮ್ಮ ಕೂಡ ನೈಸ್ ಮಾಡ್ತಾರೆ ನಮ್ಮ ಅಶ್ವಿನಿ ಮೇಡಮ್ ಅವರು. ಆದ್ರಿಂದ ನಮ್ಮ ಸುಧೀರ್ ಅವರು ಪಚ್ಚಂಪುಟ ಅಂತ ಅನಿಸ್ತಾ ಇದೆ. ಈ ಪ್ರೋಮೋದಲ್ಲಿ ಅವ್ರಿಬ್ಬರದೇ ಪ್ರೋಮೋ ಆಗಿತ್ತು. ಅಷ್ಟೇನು ಇಂಟ್ರೆಸ್ಟ್ ಪ್ರೋಮೋ ಅಲ್ಲ. ಇದನ್ನೇ ನಿನ್ನೆ ಕೂಡ ಹೇಳ್ಬೋದಾಗಿತ್ತು. ಆಕ್ಚುಲಿ ನಿನ್ನೆ ಹೇಳೋದಂತಲ್ಲ, ಆ ಪ್ರೋಮೋ ಕಟ್ ಮಾಡಿದ್ದಾರೆ. ಈ ಪ್ರೋಮೋದಲ್ಲಿ ಅವ್ರ ಲವ್ ಬಗ್ಗೆ ರಿವೀಲ್ ಮಾಡ್ತಾರೆ ನಮ್ಮ ಕಿಚ್ಚ ಸಾರು. ಅವರ ಅವರ ಒಂದು ಬಂಡವಾಳ ಮಾಡಿದೆ ಅಂತ ಹೇಳ್ಬೋದು. ಇನ್ಮೇಲೆ ಆಟ ಚೆನ್ನಾಗಿ ಆಡ್ತಾರೆ ಅಂತ ಬಯಸೋಣ. ಇದಾಗಿತ್ತು ಇವತ್ತಿನ ಪ್ರೋಮೋ. ಇವತ್ತಿನ ಎಪಿಸೋಡ್ ಹೆಲ್ಮೆಟ್ ಯಾರಾಗ್ತಾರೆ ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅಲ್ಲಿ ಆಲ್ರೆಡಿ ಇವತ್ತು ಎಪಿಸೋಡ್ ಏನಾಗುತ್ತೆ ಅಂತ ಹೇಳಿದೀನಿ. ಟಾಪ್ ಅಲ್ಲಿ ಬಾಟಮ್ ಅಲ್ಲಿ ಯಾರು ಬರೋ ಅಂತ ಹೇಳಿದೀನಿ. ಎಪಿಸೋಡ್ ರಿವ್ಯೂ ಮಾಡಿದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇದು ಕೇವಲ ಪ್ರೋಮೋ ರಿವ್ಯೂ ಮಾತ್ರ ಆಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.